ಶಟಲ್ ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣ ಕಾಮಗಾರಿ ಅಪೂರ್ಣ. ಉದ್ಘಾಟನೆಗೂ ಮುನ್ನವೇ ಅಕ್ರಮ ಚಟುವಟಿಕೆಗಳ ತಾಣವಾಗ್ತಾ ಇದೆ. ಕ್ರೀಡೆ ಅನ್ನೋದು ಮನುಷ್ಯನ ಜೀವನಕ್ಕೆ ತುಂಬಾ ಮುಖ್ಯವಾದದ್ದು. ಕ್ರೀಡೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಕ್ರೀಡಾಂಗಣಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯವೋ ಏನೋ ಕಾಮಗಾರಿ ಪೂರ್ಣಗೊಳಿಸದೆ ಪಾಳು ಬಿದ್ದಿರುವುದು ಒಂದ್ ಕಡೆಯಾದ್ರೆ, ಕೆಲ ಪುಂಡರು ಇಂತಹ ಜಾಗವನ್ನ ಅಡ್ಡಿಯಾಗಿ ಮಾಡಿಕೊಳ್ತಿದ್ದಾರೆ. ಈಗ ಅಂತಹದೇ ದುಸ್ಥಿತಿ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ತುಮಕೂರು ನಗರದ ಔಟರ್ ರಿಂಗ್ ರೋಡ್ನ ಗಾರ್ಡನ್ ರಸ್ತೆಯ ವಸತಿ ಬಡಾವಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣವನ್ನ ನಿರ್ಮಿಸಲಾಗಿದೆ. ಆದರೆ ಅರ್ಧಂಬರ್ಧಕ್ಕೆ ಕಾಮಗಾರಿ ಸ್ಥಗಿತಗೊಂಡಿದ್ದು, ಪುಂಡರು ಅಕ್ರಮ ಚಟುವಟಿಕೆಯ ತಾಣವಾಗಿ ಮಾಡಿಕೊಂಡಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸುಮಾರು 2,78,00,000 ವೆಚ್ಚದಲ್ಲಿ 3 ಶಟಲ್ ಕೋರ್ಟ್ ಅನ್ನು ಸಿದ್ಧಪಡಿಸಲಾಗಿದೆ. 2022ರಲ್ಲಿ ಈ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿತ್ತು. ಆದರೆ ಅನುದಾನದ ಕೊರತೆಯಿಂದ ಕಾಮಗಾರಿ ಸ್ಥಗಿತಗೊಂಡಿದೆ. ಇನ್ನು ಕಳೆದ 2 ವರ್ಷಗಳಿಂದ ಬ್ಯಾಡ್ಮಿಂಟನ್ ಕ್ರೀಡಾಂಗಣ ಕಾಮಗಾರಿ ಸ್ಥಗಿತಗೊಂಡಿದ್ದರಿಂದ ಇಲ್ಲಿ ಬ್ಯಾಡ್ಮಿಂಟನ್ ಆಟ ಆಡಲು ಆಗದೆ ಕಬಡ್ಡಿ, ಕ್ರಿಕೆಟ್ ಆಡಲು ಬಳಕೆಯಾಗ್ತಾ ಇದೆ. ಕ್ರೀಡಾಂಗಣದ ಬಳಿಯೇ ಪುಂಡರು ಅಡ್ಡಿಯಾಗಿ ಮಾಡಿಕೊಂಡಿದ್ದು, ಕ್ರೀಡಾಂಗಣದ ಬಳಿಯೇ ಮದ್ಯದ ಪಾರ್ಟಿ ಮಾಡಿ ಎಣ್ಣೆ ಬಾಟ್ಲಿಗಳನ್ನು ಎಸೆದು ಹೋಗಿರೋದು ಕಂಡುಬಂದಿದೆ. ಇನ್ನು ನಗರದ ಹೊರಭಾಗದಲ್ಲಿ ಶಟಲ್ ಕೋರ್ಟ್ ನಿರ್ಮಾಣಕ್ಕೆ ಪ್ರಾರಂಭದಲ್ಲಿ ವಿರೋಧ ವ್ಯಕ್ತವಾಗಿದ್ದು, ಜಿಲ್ಲಾ ಕ್ರೀಡಾಂಗಣದ ಅಕ್ಕಪಕ್ಕದಲ್ಲಿಯೇ ಕೋರ್ಟ್ ಆರಂಭಕ್ಕೆ ಒತ್ತಾಯಗಳು ಕೇಳಿಬಂದಿದ್ವು. ಆದರೆ ಜಾಗದ ಕೊರತೆಯಿಂದಾಗಿ ಗಾರ್ಡನ್ ರಸ್ತೆಗೆ ಶಟಲ್ ಒಳಾಂಗಣ ಕ್ರೀಡಾಂಗಣ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿತ್ತು. ಈಗ ಅರ್ಧಂಬರ್ಧ ಕಾಮಗಾರಿಯಾಗಿದ್ದು, ಹೇಳುವವರು ಕೇಳುವವರು ಇಲ್ಲದಂತಾಗಿದೆ. ತುಮಕೂರಿನ ಔಟರ್ ರಿಂಗ್ ರಸ್ತೆಯಲ್ಲಿರುವಂತಹ ಶಟಲ್ ಬ್ಯಾಡ್ಮಿಂಟನ್ ಕಟ್ಟಡ ಅರ್ಧಕ್ಕೆ ಅಪೂರ್ಣ ಆಗಿರುವಂಥದ್ದು, ಜೊತೆಗೆ ಪುಂಡರ ನೆಚ್ಚಿನ ತಾಣವಾಗ್ತಾ ಇದೆ, ಅಕ್ರಮ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಾ ಇರುವಂಥದ್ದು. ನಾನು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಈ ಕ್ರೀಡಾಂಗಣ ಈಗ ಅರ್ಧಕ್ಕೆ ಕಂಪ್ಲೀಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ಅನುದಾನದ ಕೊರತೆ ಒಂದು ಕಡೆ ಕಾಣ್ತಾ ಇದೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಾ ಇರುವಂಥದ್ದು, ಕುಡುಕರ ಅಡ್ಡೆಯಾಗಿ ಬದಲಾಗ್ತಾ ಇದೆ. ನಿಜಕ್ಕೂ ಸಹ ಸಾಕಷ್ಟು ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಆಗುತ್ತೆ. ಇಲ್ಲ ಒಂದು ಕಡೆ ಅಪೂರ್ಣ ಆಗಿ ಅನುದಾನ ಕೊರತೆಯಿಂದ ಅಪೂರ್ಣ ಆಗಿ ಈಗೆಲ್ಲ ಒಂದು ಕಡೆ ಮರುಗ್ತಾ ಇರುವಂಥದ್ದು. ನಿಜಕ್ಕೂ ಸಹ ಶೌಚಾಲಯ ಕೂಡ ಈಗಾಗಲೇ ನಿರ್ಮಾಣ ಆಗಿರುವಂಥದ್ದು. ಶೌಚಾಲಯ ನಿರ್ಮಾಣ ಆದರೂ ಕೂಡ ಎಲ್ಲ ಒಂದು ಕಡೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಇನ್ನು ಉದ್ಘಾಟನಾ ಭಾಗ್ಯ ಕಂಡಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆ ಅನುದಾನ ಕೊರತೆಯಿಂದ ಸೊರಗ್ತಾ ಇದೆ. ಮತ್ತೊಂದೆಡೆ ಈಗ ನಿರ್ಮಾಣ ಹಂತದಲ್ಲಿರುವಂಥ ಈ ಕಟ್ಟಡ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಾ ಇದೆ. ಸಾಕಷ್ಟು ವೆಚ್ಚದಲ್ಲಿ ಏನು ಕ್ರೀಡೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಇದಕ್ಕೆ ಈ ಕಟ್ಟಡ ಹಾಗೂ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇತ್ತು, ಇಲ್ಲ ಒಂದು ಕಡೆ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಾ ಇರುವಂಥದ್ದು ನಿಜಕ್ಕೂ ಶೋಚನೀಯ ಅಂತ ಹೇಳ್ಬೋದು. ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಬೇಕು. ಒಟ್ಟಾರೆ ನಿರ್ಮಾಣ ಹಂತದಲ್ಲಿದ್ದರೂ ಕೂಡ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಇದಕ್ಕೆ ಅಪೂರ್ಣಗೊಳಿಸಕ್ಕೆ ಇಲ್ಲಿನ ಅಧಿಕಾರಿಗಳು ಎಲ್ಲ ಒಂದು ಕಡೆ ಕೈ ಜೋಡಿಸ್ತಿಲ್ಲ ಅಂತಲೇ ಹೇಳ್ಬೋದು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮುಂಜಾಗ್ರತೆ ವಹಿಸಿ ಇಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು. ಜೊತೆಗೆ ಈ ಕಟ್ಟಡ ಏನು ಈ ಕ್ರೀಡಾಂಗಣ ಇದೆ ಇದಕ್ಕೆ ಆದಷ್ಟು ಬೇಗ ಚಾಲನೆ ಸಿಗಬೇಕು. ಇದು ನಿರ್ಮಾಣ ಆಗಿ ಉದ್ಘಾಟನೆ ಆಗಬೇಕು ಅನ್ನೋದು ನಿಮ್ಮ ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.